ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ನಮ್ಮ ರಾಜ್ಯ ಸರ್ಕಾರ ಯಾವ ಹಂತಕ್ಕೆ ನಿರ್ಲಜ್ಜ ಸರ್ಕಾರವಾಗಿಬಿಟ್ಟಿದೆ ಅಂದರೆ, ಇಲ್ಲಿಯವರೆಗೂ ನಮ್ಮ ಸರ್ಕಾರ ಮಾತೆತ್ತಿದ್ರೆ SIT ಅಂತ ಕನವರಿಸ್ತಾ ಇತ್ತು. ಆದರೆ ಇವತ್ತು ಇದೇ ಧರ್ಮಸ್ಥಳದ ಸುತ್ತಮುತ್ತ ಕೇಳಿಬರ್ತಾ ಇರೋ ಸರಣಿ ಕೃತ್ಯಗಳ ಆರೋಪಕ್ಕೆ ಯಾಕೆ ಇಷ್ಟೊಂದು ಮೀನಾಮೇಷ ಎಣಿಸ್ತಾ ಇದೆ? ಯಾರ ಪ್ರಭಾವಕ್ಕೆ ಇದು ಹೆದರ್ತಾ ಇದೋ ಏನು ಅಂತಲೂ ಗೊತ್ತಾಗ್ತಾ ಇಲ್ಲ. ಜನ ಒಂದು ಕಡೆ ಕೈಲಾಗದ ಸರ್ಕಾರ ಅಂತ ಸಿಡಿದು ಹೇಳ್ತಾ ಇದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಇಷ್ಟೊಂದು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆ ಮೌನ ವಹಿಸ್ತಾ ಇದೆ? ಸ್ನೇಹಿತರೆ, ಇವತ್ತು ಸಿದ್ದರಾಮಯ್ಯನವರ ರಿಯಾಕ್ಷನ್ ನೋಡಿದಾಗಂತೂ ಒಂದು ಸ್ಪಷ್ಟವಾಗಿಬಿಡ್ತು. ಸಾಕ್ಷ್ಯಾಧಾರ ಬಂದು ಬಾಯಿ ಬಡಿದುಕೊಳ್ತಾ ಇದ್ರು. ತಾನು ಆರೋಪ ಸ್ಥಾನದಲ್ಲಿ ಇದ್ದರೂ ಕೂಡ ಮುಂದೆ ಆಗ್ತಕ್ಕಂಥ ಪನಿಷ್ಮೆಂಟ್ ಬಗ್ಗೆ ಆತನಿಗೆ ಭಯವೇ ಇಲ್ಲದೆ ಇದ್ದರೂ ಕೂಡ ಪಾಪ ಪ್ರಜ್ಞೆಯಿಂದ ಇಷ್ಟೊಂದು ಸತ್ಯವನ್ನು ಒಪ್ಕೊಳ್ಳಿಕ್ಕೆ ಮುಂದಾಗಿದ್ದರೂ ಕೂಡ ನಮ್ಮ ನ್ಯಾಷನಲ್ ಮೀಡಿಯಾಗಳು ಕೂಡ ಈಗಾಗಲೇ ಮೌನ ಮುರಿದು ಸುದ್ದಿ ಮಾಡ್ತೇವೆ. ಏನೋ ಒಂದು ಬಲವಾದಂಥ ಅನುಮಾನಗಳು ಧರ್ಮಸ್ಥಳದ ಸುತ್ತಮುತ್ತ ಈ ಥರದ ಕೃತ್ಯಗಳು ನಡೆದಿವೆ ಅಂತ ಸಾರಿ ಹೇಳ್ತಾ ಇದ್ರು ಕೂಡ, ಆ ಥರದ ಗುಮಾನಿ ಇದ್ದರೂ ಕೂಡ ನಮ್ಮ CM ಮಾತ್ರ ಸುತಾರಾಮ್ ಇವತ್ತು ಕೂಡ SIT ರಚನೆ ಮಾಡೋ ಬಗ್ಗೆ ಘಂಟಾಘೋಷವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋ ರೀತಿಯಾಗಿ ಮಾತನಾಡಲೇ ಇಲ್ಲ. ಮತ್ತು ಕೂಡ ಅಡ್ಡಗೋಡೆಯ ಮೇಲೆ ದೀಪ ಹಿಟ್ಟಾಗೆ ಮಾತನಾಡಿದ್ರು. ಹಾಗಾಗಿ ಈಗ ಸಾಕ್ಷ್ಯಾಧಾರ ಒಂದು ಹೊಸ ಪ್ರಯತ್ನಕ್ಕೆ ಮುಂದಾಗಿರೋದು. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಪತ್ರವನ್ನು ಬರೆದುಬಿಟ್ಟಿದ್ದಾನೆ ದೂರುದಾರ ಭೀಮಾ. ಹಾಗಾಗಿ ಈ ಕೇಸ್ನಲ್ಲಿ ಮತ್ತೊಂದು ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ದೇಶದಾದ್ಯಂತ ಮತ್ತೊಮ್ಮೆ ಸಂಚಲನವನ್ನು ಸೃಷ್ಟಿ ಮಾಡಲಿಕ್ಕೆ ಇದೇ ಸೌಜನ್ಯ ಕೇಸ್ ಜೊತೆಗೆ ಧರ್ಮಸ್ಥಳದ ಸುತ್ತಮುತ್ತ ಹೂತು ಹಾಕಿರ್ತಕ್ಕಂಥ ನೂರಾರು ಮೃತದೇಹಗಳು ಕೂಡ ಮತ್ತೆ ಎದ್ದು ಮಾತನಾಡಲಿಕ್ಕೆ ಮುಂದಾಗಿವೆ. ಸ್ನೇಹಿತರೆ, ಪ್ರಾಣ ರಕ್ಷಣೆಗೋಸ್ಕರ ಈಗಾಗಲೇ ಸಾಕ್ಷ್ಯಾಧಾರ ಭೀಮಾ CJIಗೂ ಕೂಡ ಪತ್ರವನ್ನು ಬರೆದುಬಿಟ್ಟಿದ್ದಾನೆ. ತನಿಖಾಧಿಕಾರಿಗೆ ತಾನು ಕೊಟ್ಟಿದ್ದಂಥ ಗೌಪ್ಯ ಹೇಳಿಕೆಗಳನ್ನು ಇದೇ ಬೆಳ್ತಂಗಡಿಯ ಪೊಲೀಸ್ನವರು ಸೋರಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾನೆ. ಅದಲ್ಲದೆ ಪೊಲೀಸರ ಮೇಲೆಯೇ ಸಾಲು ಆರೋಪಗಳು ಕೇಳಿಬರ್ತಾ ಇದ್ದು, ಯಾರದ್ದೋ ಹಣತಿಯಂತೆ, ಯಾರದ್ದೋ ಮರ್ಜಿಗೆ ಒಳಗಾದವರಂತೆ, ಯಾರದ್ದೋ ಪ್ರಭಾವಕ್ಕೆ ಮಣಿತಾ ಇರೋರಂತೆ ಪೊಲೀಸ್ನವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತೇಳಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಿಗೆ ಆರೋಪವನ್ನು ಮಾಡಿರೋದು. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಿಗೆ ಈ ಸುದ್ದಿಯನ್ನು ಮುಟ್ಟಿಸಿರೋದು. ಹಾಗಾಗಿ ಈ ಕೇಸ್ಗೆ ಒಂದು ಹೊಸ ತಿರುವು ಸಿಗ್ತಾ ಇದೆ. ಸ್ನೇಹಿತರೆ, ನೀವು ಈಗ ನೋಡ್ತಾ ಇದ್ದೀರಿ, ಗಮನಿಸ್ತಾ ಇದ್ದೀರಿ, SIT ರಚನೆಗೆ ಸರ್ಕಾರದ ಮೇಲೆ ಪ್ರತಿನಿತ್ಯ ಒತ್ತಡ ಕೇಳಿಬರ್ತಾ ಇದ್ರು. ಸಿದ್ದರಾಮಯ್ಯನವರ ನಡೆ ಕೂಡ ಬಹಳಷ್ಟು ಕುತೂಹಲವನ್ನು ಮೂಡಿಸಿದೆ. ಎಲ್ಲರ ಚಿತ್ತ ಈಗ ರಾಜ್ಯದ ಕಡೆ ನೆಟ್ಟಿರೋದು, ಸಿದ್ದರಾಮಯ್ಯನವರ ತೀರ್ಮಾನದ ಕಡೆ ನೆಟ್ಟಿರೋದು. ಹಾಗಾಗಿ ಇದು ಯಾಕೋ ಈ ಹಾದಿಯನ್ನು ತಪ್ಪಿಸುವಂಥ, ಈ ಕೇಸ್ ಹಳ್ಳ ಹಿಡಿಯುವಂಥ ಕೆಲಸ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದ್ದಾಗ ದೂರುದಾರ ನೇರವಾಗಿ ಸುಪ್ರೀಂ ಕೋರ್ಟ್ನ ಟಚ್ ಮಾಡುವ ಕೆಲಸವನ್ನು ಕೂಡ ಮಾಡಿದ್ದಾನೆ. ಸ್ನೇಹಿತರೆ, ದೇಶದಾದ್ಯಂತ ಸಂಚಲನವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿದೆ ಎನ್ನಲಾದಂಥ ಸರಣಿ ಅಪರಾಧ ಪ್ರಕರಣದಲ್ಲಿ ಈಗ ದಿನಕ್ಕೊಂದು ತಿರುವುಗಳು ಸಿಗ್ತಾ ಇವೆ. ಸ್ನೇಹಿತರೆ, ಜುಲೈ 3ರಂದು ಸಾಕ್ಷ್ಯ ದೂರುದಾರ ಪ್ರತ್ಯಕ್ಷನಾದ ಮೇಲೆ ಭಾರೀ ಬೆಳವಣಿಗೆಗಳು ನಡೀತಾ ಇವೆ. ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಬುಧವಾರ ನಡೀಬೇಕಿದ್ದಂಥ ಸ್ಥಳ ಮಹಜರು ಕಾರ್ಯ ಇವತ್ತಿಗೂ ಕೂಡ ನಡೆದಿಲ್ಲ. ಪೊಲೀಸರು ಸಾಕ್ಷಿ ದೂರುದಾರನ ಇರುವಿಕೆ ಬಗ್ಗೆ ನಮಗೆ ಮಾಹಿತಿಯೇ ಇಲ್ಲ, ಆತ ಎಲ್ಲಿದ್ದಾನೆ ಗೊತ್ತಿಲ್ಲ ಅಂತ ಹೇಳಿ ಸ್ಟೇಟ್ಮೆಂಟ್ನು ಕೂಡ ಕೊಟ್ಟಿದ್ದರು. ಇದಕ್ಕೆ ವಕೀಲರು ಕೂಡ ಶಾಕನ್ನು ವ್ಯಕ್ತಪಡಿಸಿ, ಇದು ಬಹಳಷ್ಟು ವಿಳಂಬ ಧೋರಣೆ ಮಾಡ್ತಾ ಇದ್ದೀರಾ, ನಾವು ನಿಮಗೆ ಇಮೇಲ್ ಮಾಡಿದ್ದೀವಿ, ಆತನಿಗೆ ಸೆಕ್ಯೂರಿಟಿ ಕೊಡಿ, ಸದ್ಯದ ಮಟ್ಟಿಗೆ ತನ್ನ ಸುಪರ್ದಿಯಲ್ಲಿದ್ದಾನೆ, ಎಲ್ಲಿದ್ದಾನೆ ಅನ್ನೋದು ಕೂಡ ಪೊಲೀಸರಿಗೆ ತಿಳಿಸಿದ್ರು ಕೂಡ ಸ್ಥಳ ಮಹಜರು ಮಾಡಲಿಕ್ಕೆ ಪೊಲೀಸ್ನವರು ಹಿಂದೇಟು ಹಾಕಿದ್ರು. ಹಾಗಾದರೆ ಸರ್ಕಾರ ಅವ್ರನ್ನ ತಡೀತಾ ಇದೆಯಾ? ಅವರಿಗೆ ಲಗಾಮ ಹಾಕ್ತಾ ಇದೆಯಾ? ಸ್ವತಂತ್ರವಾಗಿ ಪೊಲೀಸ್ನವ್ರಿಗೂ ಕೂಡ ಕೆಲಸವನ್ನು ಮಾಡಲಿಕ್ಕೆ ಯಾರು ಬಿಡ್ತಾ ಇಲ್ಲ? ಹಾಗಾದರೆ ಯಾರ ಪ್ರಭಾವಕ್ಕೆ ಇವರೆಲ್ಲ ಮಣಿತಾ ಇದ್ದಾರೆ ಅಂತ. ಇದ್ರ ಬೆನ್ನಲ್ಲೇ ಈಗ ಸಾಕ್ಷ್ಯ ದೂರುದಾರ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ BR ಗವಾಯಿ ಅವರಿಗೆ ಪತ್ರ ಬರೆದಿರೋದು. ಆ ಪತ್ರದಲ್ಲಿ ಜುಲೈ 14ರಂದು ನಾನು ಪೊಲೀಸರಿಗೆ ನೀಡಿದ್ದಂಥ ಅತ್ಯಂತ ಗೌಪ್ಯ ಮಾಹಿತಿಗಳು ಸೋರಿಕೆ ಆಗಿವೆ ಅಂತ ಹೇಳಿ ಸಾಕ್ಷ್ಯ ದೂರುದಾರ ಆರೋಪ ಮಾಡಿರೋದು. ನಾನು ನೀಡಿದಂಥ ಮಾಹಿತಿಯು ಯೂಟ್ಯೂಬ್ನಲ್ಲಿ ಹರಿದಾಡ್ತಾ ಇದೆ. ಯೂಟ್ಯೂಬ್ ವಿಡಿಯೋದಲ್ಲಿ ಮಾತನಾಡುವ ವ್ಯಕ್ತಿಯೊಬ್ಬ ಈ ಮಾಹಿತಿಯನ್ನು ತನಗೆ ತನಿಖೆಯಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಯೇ ನೀಡಿದ್ದಾರೆ ಅಂತ ಹೇಳ್ಕೊಂಡಿದ್ದಾನೆ. ಹಾಗಾದರೆ ಆ ಯೂಟ್ಯೂಬರ್ಗೆ ಈ ಮಾಹಿತಿಯನ್ನು ಕೊಟ್ಟವ್ರು ಯಾರು? ಪೊಲೀಸ್ ಸಿಬ್ಬಂದಿಗಳೇ ಈ ಮಾಹಿತಿಯನ್ನು ಲೀಕ್ ಮಾಡ್ತಾ ಇದ್ದಾರೆ. ಹಾಗಾದರೆ ನಾನು ಕೊಟ್ಟಿರ್ತಕ್ಕಂಥ 164 ಸ್ಟೇಟ್ಮೆಂಟ್ಗೆ ಯಾವ ಪ್ರಾಮುಖ್ಯತೆ ಇರುತ್ತೆ ಅನ್ನೋ ಅಂಶಗಳನ್ನು ಕೂಡ ಆತ ತಿಳಿಸಿಬಿಟ್ಟಿದ್ದಾನೆ. ಸ್ನೇಹಿತರೆ, ತನಿಖಾಧಿಕಾರಿ ಅಥವಾ ಗೌಪ್ಯ ಹೇಳಿಕೆ 164 ಸ್ಟೇಟ್ಮೆಂಟ್ ಪ್ರವೇಶವಿದ್ದಂಥ ಬೇರೆ ಯಾರೋ ಈ ಕೃತ್ಯವನ್ನು ಎಸಗ್ತಾ ಇದ್ದಾರೆ, ಈ ತನಿಖೆಯ ಪ್ರಾಮಾಣಿಕತೆಯನ್ನೇ ನಾಶ ಮಾಡುತ್ತಿದ್ದಾರೆ ಅಂತ ಹೇಳಿ ಆ ಪತ್ರದಲ್ಲಿ ದೂರುದಾರ ಆತಂಕವನ್ನು ವ್ಯಕ್ತಪಡಿಸಿರೋದು.
ಅದಲ್ಲದೆ ಈ ಯೂಟ್ಯೂಬ್ ವಿಡಿಯೋ 11 ಗಂಟೆಗಳಿಗೂ ಹೆಚ್ಚು ಕಾಲ ಸಾರ್ವಜನಿಕವಾಗಿ ಲಭ್ಯವಿತ್ತು. ಮಾಹಿತಿಯ ಸೋರಿಕೆಯ ಬಗ್ಗೆ ಪೊಲೀಸರು ಕೂಡ ಒಂದು ಪ್ರೈಮರಿ ಇನ್ವೆಸ್ಟಿಗೇಷನ್ ಅಂತ ಮಾಡಿಲ್ಲ. ಯಾರೀತ, ಯಾವ ವ್ಯಕ್ತಿ, ಯಾರು ಈ ಮಾಹಿತಿಯನ್ನೆಲ್ಲ ಸೋರಿಕೆ ಮಾಡಿದ್ದು ಅನ್ನೋ ಕುರಿತಾಗಿ ಯಾಕೆ ಪೊಲೀಸ್ನವರು ಈ ಸಾಕ್ಷಿ ರಕ್ಷಣೆಯನ್ನು ಏಕಪಕ್ಷೀಯವಾಗಿ ಮಾಡ್ತಾ ಇದ್ದಾರೆ? ಹಾಗಾದರೆ ಯಾಕೆ ಇದನ್ನು ಹಿಂಪಡೆಯುವ ಬೆದರಿಕೆಯನ್ನು ಕೂಡ ಪೊಲೀಸ್ನವರು ಆತನಿಗೆ ಹಾಕಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಈಗ ಸಾಕ್ಷಿ ದೂರದಾರ CJIಗೆ ಬರೆದ ಪತ್ರದಲ್ಲಿ ಕಂಪ್ಲೀಟಾಗಿ ವಿವರಣೆಯನ್ನು ಕೊಡ್ತಾ ಹೋಗಿರೋದು. ಮೃತದೇಹಗಳನ್ನ ಊತಿರುವ ಸ್ಥಳಗಳ ಬಗ್ಗೆ ಮುಂಚಿತವಾಗಿ ಮಾಹಿತಿ ನೀಡಿಬಿಟ್ರೆ ನಾನು ಸಾಕ್ಷ್ಯ ನಾಶವಾಗುವ ಭಯ ಶುರುವಾಗಿಬಿಡುತ್ತೆ ಅಂತ ತನಿಖಾಧಿಕಾರಿಗಳಿಗೆ ನಾನು ಸ್ಪಷ್ಟಪಡಿಸಿದ್ದೆ. ಆದರೂ ಕೂಡ ತನಿಖಾಧಿಕಾರಿಗಳು ನನಗೆ ಪ್ರತಿನಿತ್ಯ ಆ ಸ್ಥಳಗಳ ಬಗ್ಗೆ ಮಾಹಿತಿ ನೀಡಲಿಕ್ಕೆ, ಒಂದು ಪೇಪರ್ ಸ್ಕೆಚ್ ಹಾಕ್ಕೊಡ್ಲಿಕ್ಕೆ ನಿರಂತರವಾಗಿ ಒತ್ತಡ ಹೇರ್ತಾ ಇದ್ದಾರೆ. ಆದರೆ ತಾನು ಖುದ್ದಾಗಿ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ತೋರಿಸ್ತೀನಿ ಅಂತ ಹೇಳಿ ಪಟ್ಟು ಹಿಡಿದಿದ್ದೀನಿ ಅಂತ ಪತ್ರದಲ್ಲಿ ಎಲ್ಲ ಕಂಪ್ಲೀಟ್ ವಿವರಣೆಗಳನ್ನು ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಿಗೆ ಸಲ್ಲಿಸಿರೋದು. ಜೊತೆಗೆ ಈಗಾಗಲೇ ಈ ಪತ್ರವನ್ನು ಹೈಕೋರ್ಟ್, CJ, CM ಸಿದ್ದರಾಮಯ್ಯ, ಗೃಹ ಸಚಿವ G. ಪರಮೇಶ್ವರ್, DG, IGPಗೂ ಕೂಡ ಕಳುಹಿಸಿಕೊಟ್ಟಿರುವುದು ಇನ್ನಷ್ಟು ಕುತೂಹಲವನ್ನು ಕೇಳಿಸ್ತಾ ಇದೆ. ಸ್ನೇಹಿತರೆ, ಹಾಗಾದರೆ ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ ಅನ್ನೋ ರೀತಿಯಾಗಿ ಒಂದು ಕಾನೂನುಗಳೇನಾದರೂ ಬೇರೆ ಬೇರೆ ರೀತಿಯಾಗಿ ನಮ್ಮ ಕರ್ನಾಟಕದ ಸಂವಿಧಾನದಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನಾದರೂ ಬರೆಯಲಾಗಿದೆಯಾ ಅಥವಾ ಲಿಖಿತ ರೂಪದಲ್ಲಿ ಇದೆಯೋ ಏನೋ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದರೆ ಇನ್ನೂ ಯಾವ ಮಟ್ಟದಲ್ಲಿ ಸುದ್ದಿ ಆಗಬೇಕು ಈ ವಿಷಯ? ಇಷ್ಟೆಲ್ಲ ಪ್ರಭಾವ ಬೀರೋ ಕೇಸ್ ಆದರೂ ಕೂಡ ಯಾಕೆ CM ಸಿದ್ದರಾಮಯ್ಯನವರು ಇನ್ನೂ ಕೂಡ ಅಡ್ಡಗೋಡೆ ಮೇಲೆ ದೀಪ ಇಟ್ಟಾಗೆ ಮಾತನಾಡಿಬಿಟ್ರು ಇವತ್ತು? SIT ಭರವಸೆ ಕೇವಲ ಮರಳಿನ ಮೇಲೆ ಕಟ್ಟಿದಂಥ ಗಾಳಿ ಗೋಪುರ ಅಂತ ನಾವೆಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕಾಗಾದ್ರೆ ಪೊಲೀಸ್ ವರದಿ ಆಧಾರದ ಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಆದರೆ SIT ಬಗ್ಗೆ ಇನ್ನೂ ನಿರ್ಧಾರವನ್ನೇ ಮಾಡಿಲ್ಲ ಅಂತ ಹೇಳಿ CM ಸಿದ್ದರಾಮಯ್ಯನವರು ಅಂದುಬಿಟ್ರು. ಹಾಗಾದರೆ ಇಡೀ ಕೋಟೆಯನ್ನು ಕೊಳ್ಳೆ ಹೊಡೆದ ಮೇಲೆ ಹೆಬ್ಬಾಗಿಲಿಗೆ ಬೀಗ ಹಾಕಿದ್ರು ಅನ್ನೋ ಗಾದೆ ಮಾತಿನಂತೆ ಈ ಕೇಸ್ ಕೂಡ ಹಳ್ಳ ಹಿಡಿಸೋಕೆ ಸರ್ಕಾರವೇ ಯೋಚನೆ ಮಾಡ್ತಾ ಇದೆಯಾ? ಹಾಗಾದರೆ ಸರ್ಕಾರ ಯಾರ ಮರ್ಜಿಗೊಳಗಾಗಿದೆ, ಯಾರ ಪ್ರಭಾವಕ್ಕೆ ಮಣಿತಾ ಇದೆ, ಯಾರ ಬೆಂಬಲಕ್ಕೋಸ್ಕರ ನಿಂತಿದೆ, ಸರ್ಕಾರಕ್ಕೆ ಯಾವ ಪ್ರಭಾವಿಗಳ ಭಯ ಇದೆ? ಹಾಗಾದರೆ ಜನಾಕ್ರೋಶ ಈ ಮಟ್ಟಿಗೆ ಕೇಳಿ ಬರ್ತಾ ಇದೆ. ಆದರೆ CMಗೆ ಯಾಕಿಷ್ಟು ತಡ ಮಾಡ್ತಾ ಇದ್ದಾರೋ CM ಅನ್ನೋದು ಗೊತ್ತಾಗ್ತಾ ಇಲ್ಲ. ಸಾರ್ವಜನಿಕವಾಗಿ ಸರ್ಕಾರಕ್ಕೆ ಇಷ್ಟೆಲ್ಲ ಒತ್ತಡ ಇದ್ದರೂ ಕೂಡ ಮುಖ್ಯಮಂತ್ರಿಗಳು ಮಾತ್ರ ಹಿಂದೇಟಾಗ್ತಾ ಇದ್ದಾರೆ. ಇದು ಹಲವು ಅನುಮಾನಕ್ಕೆ ಕಾರಣವಾಗಿರೋದು. ಇದು ಸರ್ಕಾರದ ಜಾಣ ಕುರುಡು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸರ್ಕಾರಕ್ಕೆ ಎಷ್ಟೋ ಹೆಣ್ಣು ಮಕ್ಕಳ ಶಾಪ ತಟ್ಟೋದು ಖಂಡಿತವಾಗಿಯೂ ತಟ್ಟುತ್ತೆ ಅನ್ನೋದನ್ನು ನಾನಿಲ್ಲಿ ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೇರಳ ಸರ್ಕಾರದ ತನಿಖಾ ಸಂಸ್ಥೆಗಳು ಈ ಕೇಸನ್ನ ನಡೆಸಲಿ ಅಂತ ಒಂದು ಕಡೆ ಒತ್ತಡ ಹೇರಲಾಗಿದ್ದರೂ ಕೂಡ ಸರ್ಕಾರ ಮಾತ್ರ ಇದ್ರ ಬಗ್ಗೆ ಯಾಕಿಷ್ಟು ಅಸಡ್ಡೆ ನಿರ್ಲಕ್ಷ್ಯ ತೋರಿಸ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ. ಸ್ನೇಹಿತರೆ, ಬೆಳ್ತಂಗಡಿ ಪೊಲೀಸರಿಗೆ ಇನ್ನೆಷ್ಟು ಒತ್ತಡ ಇರ್ಬೋದು? ಕನಿಷ್ಠ ಪಕ್ಷ ನಾವು ಯೋಚನೆ ಮಾಡಿದ್ರೂ ಕೂಡ ಇದರ ಗಂಭೀರತೆ ಅರ್ಥವಾಗುತ್ತೆ. ಅಲ್ಲಿನ ಪೊಲೀಸರಿಗೆ ಏನು ಮಾಡಬೇಕಾಗುತ್ತೆ? ವಿಚಾರಣೆಯಲ್ಲಿ ಮುಂದುವರಿಬೇಕಾ ಅಥವಾ ಭಯದ ವಾತಾವರಣದಲ್ಲಿ ಅವರು ಕೂಡ ಖಂಡಿತವಾಗಿಯೂ ಇದ್ದಾರೆ. ತಾವು ಏನು ಮಾಡಬೇಕು ಅನ್ನೋ ಕನಿಷ್ಠ ಮಟ್ಟಿಗಿನ ಸ್ವಾತಂತ್ರ್ಯ ನಿರ್ಧಾರವನ್ನು ತೆಗೆದುಕೊಳ್ಳುವ ಸ್ಥಿತಿಯಲ್ಲೂ ಕೂಡ ಇದೇ ಬೆಳ್ತಂಗಡಿಯ ಪೊಲೀಸ್ನವರು ಸದ್ಯದ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನಿಸ್ತಾ ಇದೆ. ಇಂತಹ ಇಕ್ಕಟ್ಟಿನ ಸ್ಥಿತಿಯಲ್ಲಿ ನಮ್ಮ ಕಾನೂನು ಕಾಪಾಡಬೇಕಾದಂಥ ಪೊಲೀಸ್ನವರೇ ಎದ್ದುಬಿಟ್ರೆ ಮುಂದಿನ ಕಥೆ ಏನು? ಅಟ್ಲೀಸ್ಟ್ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ಗೋಪಾಲ್ ಗೌಡರು SIT ರಚನೆ ಮಾಡುವಂಥ ರಿಕ್ವೆಸ್ಟ್ ಮಾಡಿಕೊಂಡ್ರು. ನಾವು ಅವರ ಹೇಳಿಕೆಗೆ ಪರಾನೂ ಇಲ್ಲ, ವಿರೋಧನೂ ಇಲ್ಲ, ಕಾನೂನು ಪ್ರಕಾರ ಏನು ಮಾಡಬೇಕೋ ಮಾಡ್ತೀವಿ ಅಂತಿರೋ ನಮ್ಮ ಸಿದ್ದರಾಮಯ್ಯನವರು ಇನ್ನೂ ಯಾವಾಗ ಅನ್ನೋ ಪ್ರಶ್ನೆಯನ್ನು ತಮಗೆ ತಾವು ಹಾಕ್ಕೊಂಡ್ರೆ ಸೂಕ್ತ ಅನಿಸುತ್ತೆ. ಯಾಕಂದರೆ ಈ ಕೇಸ್ ಈಗಾಗಲೇ ದಿಕ್ತಪ್ಪಿಸೋ ಕೆಲಸಗಳನ್ನು ಅನೇಕರು ತೆರೆಮರೆಯಲ್ಲಿ ಪಿತೂರಿ ನಡೆಸ್ತಾ ಇದ್ದಾರೆ. ಇನ್ನೂ ನಂಬಿಕೂತ ಸರ್ಕಾರಗಳು ಕೂಡ ಇದೇ ರೀತಿ ಅಸಹಕಾರವನ್ನು ತೋರ್ಬಿಟ್ರೆ ಆ ವ್ಯಕ್ತಿ ಇಷ್ಟು ಧೈರ್ಯದಿಂದ ಮುಂದೆ ಬಂದು ಸತ್ಯ ಹೇಳಲಿಕ್ಕೆ ಒಪ್ಕೊಂಡಿದ್ದು ಕೂಡ ಹುಣಸೆ ಹಣ್ಣು ಅಂದರೆ ಈ ಹೊಳೆಯಲ್ಲಿ ಹುಣಸೆ ಹಣ್ಣು ಹಿಂಡಿದಾಗ ಆಗಿಬಿಡುತ್ತೆ. ದೂರುದಾರನ ಹೇಳಿಕೆ ದಾಖಲಿಸ್ಕೊಂಡಿರ್ತಕ್ಕಂಥ ಈ ತನಿಖಾಧಿಕಾರಿಗಳು ಯಾರಿಗೋ ಕರೆ ಮಾಡಿ ಅವರ ಸೂಚನೆಯಂತೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅನ್ನೋ ಗಂಭೀರವಾದಂಥ ಆರೋಪಗಳು ಕೂಡ ಒಂದು ಕಡೆ ಕೇಳ್ತಾ ಇದ್ದಾವೆ. ಹಾಗಾದರೆ ಯಾರು ಆ ವ್ಯಕ್ತಿ? ಅವರು ಹೇಳಿಕೊಟ್ಟಂತೆ ಪ್ರಶ್ನೆಗಳನ್ನು ಕೇಳುವ ಕಾರಣಗಳೇನಿದೆ? ತಕ್ಷಣವೇ ತನಿಖಾ ತಂಡವನ್ನು ಬದಲಿಸ್ರಿ. ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನ ಹಾಲಿ ಅಥವಾ ನಿವೃತ್ತ ನ್ಯಾಯಮೂರ್ತಿಗಳ ಮೇಲ್ವಿಚಾರಣೆಯಲ್ಲಿ SIT ರಚನೆ ಮಾಡಿ ಪ್ರಕರಣದ ಪ್ರಮುಖ ಸಾಕ್ಷಿ ದೂರುದಾರ ಮತ್ತು ಆತನ ವಕೀಲರಿಗೆ ಬೆದರಿಕೆ ಕೂಡ ಇದೆ, ಅವರಿಗೆ ಭದ್ರತೆಯನ್ನು ಒದಗಿಸ್ರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಆದರೆ ಅಪರಾಧಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳನ್ನು ಅವರ ಪ್ರಭಾವ ಲೆಕ್ಕಿಸದೆ ಕೂಡಲೇ ಬಂಧಿಸಿ ಕಸ್ಟಡಿ ವಿಚಾರಣೆಗೆ ಒಳಪಡಿಸಬೇಕು ಅಂತೇಳಿ ನ್ಯಾಯಮೂರ್ತಿಗಳಾದಂಥ V. ಗೋಪಾಲ್ಗೌಡ ಅವರು ಆಗ್ರಹಿಸಿದ್ರು ಕೂಡ ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ಹೆಜ್ಜೆಯೂ ಕೂಡ ಮುಂದಿಡ್ತಾ ಇಲ್ವಲ್ಲಪ್ಪ ಅಂತ ಅನ್ನಿಸ್ತಾ ಇದೆ.
ಒಟ್ಟಾರೆಯಾಗಿ ಕೇಸ್ನ ನಾವು ಸೂಕ್ಷ್ಮವಾಗಿ ನೋಡಿದಾಗ ಧರ್ಮಸ್ಥಳದ ಸರಣಿ ಅಪರಾಧ ಕೃತ್ಯಗಳ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಈ ಕೇಸ್ ಈಗಾಗಲೇ ಸುಪ್ರೀಂ ಕೋರ್ಟ್ನ CJIವರೆಗೂ ಕೂಡ ಹೋಗಿರ್ತಕ್ಕಂಥದ್ದು ಸದ್ಯದ ಮಟ್ಟಿಗೆ ಸ್ವಲ್ಪ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಈ ಕೇಸ್ನಲ್ಲಿ ಮುಂದೆ ಆಗ್ತಕ್ಕಂಥ ಬೆಳವಣಿಗೆಗಳನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಸರ್ಕಾರ ನಾವು ಈಗ ಸಿದ್ದರಾಮಯ್ಯನವರ ರಿಯಾಕ್ಷನ್ ನೋಡಿದ ಮೇಲೆ SIT ರಚನೆ ಇನ್ನೂ ಕೂಡ ಬಹಳಷ್ಟು ಗೊಂದಲಮಯವಾಗೇ ಇದೆ. ಆ ರೀತಿಯಾಗಿ ಅವರು ಕಂಪ್ಲೀಟಾಗಿ ಓಕೆ ರಚನೆ ಮಾಡೇ ಬಿಡ್ತೀವಿ ಅನ್ನೋ ರೀತಿಯಾಗಿ ಎಲ್ಲೂ ಕೂಡ ಒಂದು ಭರವಸೆಯನ್ನು ಅವ್ರು ಕೊಡಲೇ ಇಲ್ಲ. ಹಾಗಾಗಿ ಇನ್ನೂ ಕೂಡ ಈ ಗೊಂದಲ ಇದೇ ರೀತಿಯಾಗಿ ಮುಂದುವರಿಯುತ್ತೆ. ಆದರೂ ಕೂಡ ಇನ್ನು ಯಾವಾಗ ಅನ್ನೋ ಪ್ರಶ್ನೆಗಳು ಸಹಜವಾಗಿ ಎಲ್ರಿಗೂ ಕೂಡ ಕಾಡ್ತಕ್ಕಂಥದ್ದು. ಹಾಗಾಗಿ ಈ ಕೇಸ್ನಲ್ಲಿ ಆಗ್ತಕ್ಕಂಥ ಮುಂದಿನ ಬೆಳವಣಿಗೆಗಳೊಂದಿಗೆ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳೊಂದಿಗೆ ಖಂಡಿತವಾಗಿಯೂ ಮತ್ತೆ ಬರ್ತೀನಿ. ಆದರೆ ಸರ್ಕಾರ ಈ ನಿಟ್ಟಿನಲ್ಲಿ ಎಚ್ಚೆತ್ತುಕೊಂಡು ಏನಾದರೂ ಒಂದು ಆಶಾದಾಯಕವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳಿ ಅನ್ನೋದಷ್ಟೇ ನನ್ನ ಆಶಯ ಅಂತ ಹೇಳ್ತಾ ನಮಸ್ಕಾರ. ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ.